ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಮೇಲೆ ಐಟಿ ದಾಳಿಯಾಗಿದೆ. ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ನಡೆದಿರುವಂತಹ ದಾಳಿ ಇದು. ಐಟಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಳಿ ಇರುವಂತಹ ಬ್ಯಾಸ್ಟಿಯನ್ ಪಬ್, ಇದು ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಇದು. ಈ ಪಬ್ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಬೆಂಗಳೂರಿನ ಅತಿ ದುಬಾರಿ ಪಬ್ಗಳಲ್ಲಿ ಒಂದಾಗಿರುವಂತಹ ಬ್ಯಾಸ್ಟಿಯನ್ ಪಬ್, ಅತ್ಯಂತ ಕಾಸ್ಟ್ಲಿ ಪಬ್ ಅಂತಾನೆ ಕರೆಯಲಾಗುತ್ತೆ. ನಾವು ಪ್ರತಿನಿಧಿ ಪ್ರಜ್ವಲ್ ಪಬ್ ಬಳಿ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಜ್ವಲ್, ಐಟಿ ಅಧಿಕಾರಿಗಳ ದಾಳಿ ಇನ್ನೂ ಕೂಡ ಮುಂದುವರೆದಿದೆಯಾ? ಏನು ಟಿಪ್ ಸಿಕ್ಕಿತ್ತು, ಏನು ಆರೋಪ ಇತ್ತು ಈ ಒಡೆತನದ ಒಂದು ಪಬ್ ಮೇಲೆ? ಸೊ ಏನು ನಡೀತಾ ಇದೆ ಈಗ ಸದ್ಯಕ್ಕೆ, ಅಲ್ಲಿಂದ ಏನು ಮಾಹಿತಿ ಸಿಗ್ತಾ ಇದೆ ಪ್ರಜ್ವಲ್? ರೆಹಮಾನ್, ಇವತ್ತು ಬೆಳಗ್ಗೆ ಒಂದು 6:30-7 ಗಂಟೆಗಿಂತ ಆ ಸಮಯದಲ್ಲಿ ಬೆಳಗ್ಗೆ ಒಂದು 5 ಇನೋವಾ ಕಾರ್ನಲ್ಲಿ ಐಟಿ ಅಧಿಕಾರಿಗಳು ಬರ್ತಾರೆ. ಅಂದರೆ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂಥ ಈ ಒಂದು ಬ್ಯಾಸ್ಟಿಯನ್ ಗಾರ್ಡನ್ ಸಿಟಿ ಅಂತ, ಅಂದರೆ ಬೆಂಗಳೂರಿನ ಇವರದ್ದು ಬ್ಯಾಸ್ಟಿಯನ್ ಬ್ರಾಂಚ್ ಶಿಲ್ಪಾ ಶೆಟ್ಟಿ ಅವರಿಗೆ ಒಡೆತನಕ್ಕೆ ಸಂಬಂಧಪಟ್ಟಿದಂಥದ್ದು ಈ ಒಂದು ಪಬ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಬೇಸಿಕಲಿ ಐಟಿ ಅಧಿಕಾರಿಗಳು ಈಗ ದಾಳಿ ಮಾಡಿರುವಂಥ ವಿಚಾರ ಏನಂತ ಅಂದರೆ, ಈ ತೆರಿಗೆ ವಂಚನೆ ಆಗಿದೆ ಅಂತೇಳಿ ಸರಿಯಾದ ರೀತಿಯಲ್ಲಿ ತೆರಿಗೆಯನ್ನು ಈ ಒಂದು ಬ್ಯಾಸ್ಟಿಯನ್ ಪಬ್ಬಿಗೆ ಸಂಬಂಧಪಟ್ಟಂಥ ಆಡಳಿತ ವರ್ಗ ಏನಿದೆ ಅವರು ತೆರಿಗೆಯನ್ನು ಪಾವತಿ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಿದ್ದೇವೆ ಅಂತ. ಮತ್ತು ಇನ್ನೊಂದು ವಿಚಾರ ಅಂದರೆ, ಇವ್ರು ಏನು ಆಫೀಸ್ ಮೇಲೆ ರೈಡ್ ಮಾಡ್ಕೊಂಡಿದ್ದಾರೆ, ಆ ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಆಗ್ಬೋದು, ಬಿಲ್ಲಿಂಗ್ ಸೆಕ್ಷನ್ ಆಗ್ಬೋದು, ಕೌಂಟರ್ ಸೆಕ್ಷನ್ ಆಗ್ಬೋದು, ಅಲ್ಲಿ ರೈಡನ್ನು ಮಾಡಿಕೊಂಡು ತನಿಖೆಯನ್ನು ಮಾಡ್ಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಹೊರತು ಕಸ್ಟಮರ್ಸ್ಗಳಿಗೆ ವಾಕಿನ್ ಅನ್ನು ಬಿಟ್ಟಿದ್ದಾರೆ. ಅಂದರೆ ಇವರು ಯಾವುದೇ ರೀತಿಯಾದಂಥ ಅವರ ಡೈಲಿ ಆಪರೇಷನಲ್ಸ್ಗಳಿಗೆ ಯಾವುದೇ ಸಮಸ್ಯೆಯನ್ನು ಅಧಿಕಾರಿಗಳು ಮಾಡಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅವರು ಕೇವಲ ಆ ಆಡಳಿತ ವಿಭಾಗ ಮತ್ತು ಅಕೌಂಟ್ ಸೆಕ್ಷನ್ ಏನಿದೆ ಆ ಒಂದು ವಿಭಾಗದ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಇದು ಕೆಲ ದಿನಗಳ ಹಿಂದೆ ಇದೇ ಪಬ್ನಲ್ಲಿ ಒಂದು ಸತ್ಯನಾಯ್ಡು ಅನ್ನೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆಯಿತು ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಸಹಿತ ಆಗಿತ್ತು. ಅಂದರೆ ಅದು ಇನ್ನೂ ಆಗಿ ಒಂದು 8-10 ದಿನ ಸಹಿತ ಕಳೆದಿಲ್ಲ. ಅದಾದ್ಮೇಲೆ ಈಗ ಐಟಿ ರೇಡ್ ಆಗಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರಜ್ವಲ್. ಅಪ್ರಾಪ್ತೆ ಮೇಲೆ ಸಿಂಗರ್ನಿಂದ ಅತ್ಯಾಚಾರ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಆ ಸಿಂಗರ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಈ ಮ್ಯೂಸಿಕ್ ಮೈಲಾರಿ ಅಂತ ಹೇಳಿ ಆರ್ಕೆಸ್ಟ್ರಾ ಸಿಂಗರ್ ಇಂದಾನೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ಮಹಾಲಿಂಗಪುರದಲ್ಲಿ ಈತ ಮಹಾರಾಷ್ಟ್ರಕ್ಕೆ ಅಂತ ಹೇಳಿ ಏನು ಹೊರಟಿದ್ದ, ಆ ಸಂದರ್ಭದಲ್ಲೇ ಆತನನ್ನ ಲಾಕ್ ಮಾಡಿದ್ದಾರೆ. ಮೈಲಾರಿ ಜತ್ತ ವ್ಯಾಪ್ತಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ಆ ಕೇಸನ್ನು ವರ್ಗಾಯಿಸಿದರು, ಅವರ ಜ್ಯೂರಿಸ್ಡಿಕ್ಷನ್ಗೆ ಬರುತ್ತೆ ಅಂತ ಹೇಳಿ. ಮೈಲಾರಿ ಸೇರಿದಂತೆ 7 ಜನರ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲು ಮಾಡಲಾಗಿತ್ತು. ಗಾಯಕ ಮೈಲಾರಿ ಸೇರಿದಂತೆ 7 ಜನರ ವಿರುದ್ಧ ಪೋಕ್ಸೋ ಕೇಸ್ ಆಗಿತ್ತು. ಡಿಸೆಂಬರ್ 15ನೇ ತಾರೀಕು ಮಹಾಲಿಂಗಪುರ ಠಾಣೆಗೆ ಈ ಕೇಸ್ ಕೂಡ ವರ್ಗಾವಣೆಯಾಗಿತ್ತು. ಈಗ ಮಹಾಲಿಂಗಪುರ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಜ್ವಲ್, ಐಟಿ ಅಧಿಕಾರಿಗಳ ದಾಳಿ ಇನ್ನೂ ಕೂಡ ಮುಂದುವರೆದಿದೆಯಾ? ಏನು ಟಿಪ್ ಸಿಕ್ಕಿತ್ತು, ಏನು ಆರೋಪ ಇತ್ತು ಈ ಒಡೆತನದ ಒಂದು ಪಬ್ ಮೇಲೆ? ಸೊ ಏನು ನಡೀತಾ ಇದೆ ಈಗ ಸದ್ಯಕ್ಕೆ, ಅಲ್ಲಿಂದ ಏನು ಮಾಹಿತಿ ಸಿಗ್ತಾ ಇದೆ ಪ್ರಜ್ವಲ್? ರೆಹಮಾನ್, ಇವತ್ತು ಬೆಳಗ್ಗೆ ಒಂದು 6:30-7 ಗಂಟೆಗಿಂತ ಆ ಸಮಯದಲ್ಲಿ ಬೆಳಗ್ಗೆ ಒಂದು 5 ಇನೋವಾ ಕಾರ್ನಲ್ಲಿ ಐಟಿ ಅಧಿಕಾರಿಗಳು ಬರ್ತಾರೆ. ಅಂದರೆ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂಥ ಈ ಒಂದು ಬ್ಯಾಸ್ಟಿಯನ್ ಗಾರ್ಡನ್ ಸಿಟಿ ಅಂತ, ಅಂದರೆ ಬೆಂಗಳೂರಿನ ಇವರದ್ದು ಬ್ಯಾಸ್ಟಿಯನ್ ಬ್ರಾಂಚ್ ಶಿಲ್ಪಾ ಶೆಟ್ಟಿ ಅವರಿಗೆ ಒಡೆತನಕ್ಕೆ ಸಂಬಂಧಪಟ್ಟಿದಂಥದ್ದು ಈ ಒಂದು ಪಬ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಬೇಸಿಕಲಿ ಐಟಿ ಅಧಿಕಾರಿಗಳು ಈಗ ದಾಳಿ ಮಾಡಿರುವಂಥ ವಿಚಾರ ಏನಂತ ಅಂದರೆ, ಈ ತೆರಿಗೆ ವಂಚನೆ ಆಗಿದೆ ಅಂತೇಳಿ ಸರಿಯಾದ ರೀತಿಯಲ್ಲಿ ತೆರಿಗೆಯನ್ನು ಈ ಒಂದು ಬ್ಯಾಸ್ಟಿಯನ್ ಪಬ್ಬಿಗೆ ಸಂಬಂಧಪಟ್ಟಂಥ ಆಡಳಿತ ವರ್ಗ ಏನಿದೆ ಅವರು ತೆರಿಗೆಯನ್ನು ಪಾವತಿ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಿದ್ದೇವೆ ಅಂತ. ಮತ್ತು ಇನ್ನೊಂದು ವಿಚಾರ ಅಂದರೆ, ಇವ್ರು ಏನು ಆಫೀಸ್ ಮೇಲೆ ರೈಡ್ ಮಾಡ್ಕೊಂಡಿದ್ದಾರೆ, ಆ ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಆಗ್ಬೋದು, ಬಿಲ್ಲಿಂಗ್ ಸೆಕ್ಷನ್ ಆಗ್ಬೋದು, ಕೌಂಟರ್ ಸೆಕ್ಷನ್ ಆಗ್ಬೋದು, ಅಲ್ಲಿ ರೈಡನ್ನು ಮಾಡಿಕೊಂಡು ತನಿಖೆಯನ್ನು ಮಾಡ್ಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಹೊರತು ಕಸ್ಟಮರ್ಸ್ಗಳಿಗೆ ವಾಕಿನ್ ಅನ್ನು ಬಿಟ್ಟಿದ್ದಾರೆ. ಅಂದರೆ ಇವರು ಯಾವುದೇ ರೀತಿಯಾದಂಥ ಅವರ ಡೈಲಿ ಆಪರೇಷನಲ್ಸ್ಗಳಿಗೆ ಯಾವುದೇ ಸಮಸ್ಯೆಯನ್ನು ಅಧಿಕಾರಿಗಳು ಮಾಡಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅವರು ಕೇವಲ ಆ ಆಡಳಿತ ವಿಭಾಗ ಮತ್ತು ಅಕೌಂಟ್ ಸೆಕ್ಷನ್ ಏನಿದೆ ಆ ಒಂದು ವಿಭಾಗದ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಇದು ಕೆಲ ದಿನಗಳ ಹಿಂದೆ ಇದೇ ಪಬ್ನಲ್ಲಿ ಒಂದು ಸತ್ಯನಾಯ್ಡು ಅನ್ನೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆಯಿತು ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಸಹಿತ ಆಗಿತ್ತು. ಅಂದರೆ ಅದು ಇನ್ನೂ ಆಗಿ ಒಂದು 8-10 ದಿನ ಸಹಿತ ಕಳೆದಿಲ್ಲ. ಅದಾದ್ಮೇಲೆ ಈಗ ಐಟಿ ರೇಡ್ ಆಗಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರಜ್ವಲ್.